ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಮುನಿಯಪ್ಪ ಮಗಳಿಗಾಗಿ ಸಚಿವ ಸ್ಥಾನ ತ್ಯಜಿಸುತ್ತಾರೆ ಎಂಬ ಚರ್ಚೆಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಎಂದು ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ನಾನೇ ಇರುತ್ತೇನೆ, ರಾಜೀನಾಮೆ ಕೊಡಲ್ಲ ಎಂದು ಮುನಿಯಪ್ಪ ಹೇಳಿದ್ದಾರೆ. ಸದ್ಯ ಸಚಿವ ಸಂಪುಟದಲ್ಲಿ ಮಹಿಳಾ ಸಚಿವರು ಇಲ್ಲದಿರುವ ವಿಚಾರ ಚರ್ಚೆಗೆ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡಲು ಒಂದು ಸ್ಥಾನ ಖಾಲಿ ಇಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಿದ್ದರಾಮಯ್ಯ ಕೆಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳದ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಸರಿ ಮಾಡಲು ಒಂದು ಸ್ಥಾನ ಪೆಂಡಿಂಗ್ ಇಟ್ಟಿದ್ದಾರೆ ಎಂದ ಸತೀಶ್ ಜಾರಕಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗುತ್ತಾ ಎಂಬ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರಿಯ ಶಾಸಕರಾಗಿದ್ದಾರೆ. ಸಚಿವ ಸ್ಥಾನ ನೀಡಬೇಕು ಎಂದು ನಾವೂ ಹೇಳಿದ್ದೇವೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ನಾನು ಹೇಳಿದ್ದೇನೆ. ಸತೀಶ್ ಜಾರಕಿಹೊಳಿ ವರದಿ. ಗೌಸ್ ಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ. ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ಇರೋದು 3 ತಾಲೂಕು ಕಡಿಮೆ ಮಾಡಿದ್ದಾರೆ. ರಾಮದುರ್ಗ ಸವದತ್ತಿ ಮಾತ್ರ 3 ಮಿಕ್ಕಿದೆಲ್ಲ ಯಾವುದು ಹೊರಗಡೆ ವಿಸಿಟ್ ಮಾಡೋದು. ಸರ್, ಈಗ ಸಿಎಂ ಅವ್ರ ಜೊತೆ ಸುಮಾರು ಕೊಟ್ಟಿದ್ದೀವಿ. ಏನೇನ್ ತಯಾರಿ ಅಂದ್ರೆ ಏನೇನ್ ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಹೆಂಗ್ ಕೆಲಸ ಮಾಡಬೇಕು, ಹೆಂಗ್ ಜನ ಜೊತೆ ಇರಬೇಕು, ಅದ್ರಲ್ಲಿ ಬೇಡಿಕೆ ಬಂದ್ರು ಬರ್ಬೋದು. ಆದ್ರೆ ಮುಖ್ಯವಾಗಿ ಈಗ ಹೆಂಗೆ DC ಗೆ SP ಅಲ್ಲಿ ಮಾಡ್ತಾರಲ್ಲ ಅದು ಬಂದ್ ಮಾಡ್ಸೋದು ಸ್ವಲ್ಪ ಇದನ್ನ ಹೋಗಲಿ. ಆ ರೀತಿ ಆಡಳಿತ ಚುರುಕುಗೊಳಿಸೋದಿಲ್ಲ. ಯಾರು ಬಂದ್ರು ಬರ್ಬೋದು. ಆಯಾ ಜಿಲ್ಲೆದು ನಮ್ಮ ಜಿಲ್ಲೆದು ಏನ್ರ ಇಂಪಾರ್ಟೆಂಟ್ ಇದೆ ಅದನ್ನು ಬೇಕಾದ್ರೆ ಈಗ ನಾನು DC ಅವ್ರು ಏನ್ ಲಿಸ್ಟ್ ಮಾಡಿದ್ರೆ ಚೆಕ್ ಮಾಡ್ತೀವಿ. ಆ ಸಂದರ್ಭ ಬಂದಾಗ ಯಾವ್ದು ಗಮನಕ್ಕೆ ತಂದ್ರು. ಅಧಿವೇಶನ ಆರಂಭ ಆಗ್ತಾ ಇದೆ, ಖಾತೆಗಳ ಹಂಚಿಕೆ ಆಗ್ತದೆ, ಯಾವಾಗಲೂ ಪ್ರಶ್ನೆ ಆಗ್ಲಿ ಮಾಡ್ತಾರೆ. 13 ಒಳಗೆ ಮಾಡ್ಲೇಬೇಕು, ಮಾಡ್ತಾರೆ. 2 ತಿಂಗಳು ಏನ್ ಏನಾದ್ರು ಗೊಂದಲ ಆಗ್ತಾ ಇದೆ ಹೆಂಗ್ ಸರ್? ಏನಿಲ್ಲ, ಗೊಂದಲ ಏನಿಲ್ಲ, ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡ್ಲೇಬೇಕು, ಮಾಡಬೇಕು. ಅದೇ ಪ್ರಶ್ನೆ ಮಾಡ್ಲೇಬೇಕು. ಸಚಿವರ ಆಯ್ಕೆಗೆ 2 ತಿಂಗಳು, ಇದಕ್ಕೆ ಇನ್ನ ಎಷ್ಟು ದಿನ ಬೇಕು ಅನ್ನೋಂಥದ್ದು. ಇದಕ್ಕಂತ ಡೆಡ್ಲೈನ್ ಇದೆಲ್ಲ. 13 ಒಳಗಂತ ಪ್ರಶ್ನೆ ಬರಂಗಿಲ್ಲ. 13 ಒಳಗೆ ಮಾಡ್ಲೇಬೇಕು. ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲಾರು ಅನ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ 2 ದಿನ ಆಗೋದಾ ಅಂತ ಹೇಳಿ ಸರ್? 2 ದಿನ ಅದನ್ನ ತಯಾರಿ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು, ಉತ್ತರ ಕೊಡ್ಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಮುಂದಿನ ಸೋಮವಾರದಿಂದ. ಈಗಿಲ್ಲ, 2 ವರ್ಷನಾಗೇನ ಪ್ರಶ್ನೋತ್ತರ ಇಲ್ಲ. ಏನಿದ್ರು 17ರಿಂದ ಪ್ರಾರಂಭ ಇದೆ. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮಾತಾಡ್ತಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಸ್ವಲ್ಪ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ. ಅದು ಅಂತ ಸಂದರ್ಭದಲ್ಲಿ ಸಂಪುಟದಲ್ಲಿ ತೆಗೆದುಕೊಂಡು ವಿರೋಧ ಪಕ್ಷದವರನ್ನು ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವ್ದ್ರಾಗ ಅದನ್ನ ಮಾಡ್ಕೋತೀರ ಅಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದಾರ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂತ ಪ್ರಶ್ನೆಗೆ ಉದ್ಭವಿಸುತ್ತಾ ಅಂದ್ರೆ ಈಗಾಗಲೇ ಅವ್ರ ಮೇಲೆ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಮಾಡಿದ್ದಾರೆ. ಇನ್ನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮೇಲೆ ಅವ್ರು ಮಾಡಿದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮಾಡಿದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿತ್ತು. ಆದ್ರೆ ಏನೋ ಇಡೀ CBI ಮಾತ್ರ ಅವ್ರು ಚರ್ಚೆ ಮಾಡಿದ್ದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ದಲ್ಲ, ಸರ್ಕಾರಕ್ಕೆ ಬಂದಿದೆ. ರಿಕವರಿ ಮಾಡಿದ್ದಾರೆ. ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಬಿಜೆಪಿ ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಡ್ಡಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ರು ಅನ್ನೋದನ್ನ ನಾಗೇಂದ್ರ ಅವರು ತಗೊಂಡ್ರು. ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು. ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು. ವಿಜಯೇಂದ್ರ ಅವರ ಬೇರೆ ಮಾನಕ್ ಸ್ಟಾರ್ಟ್ ಆದ್ಮೇಲೆ ನೋಡಿ ಈಗಂತ ಸರ್ಕಾರ ನಮ್ಮ ಪಕ್ಷ
ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಮುಂದೆ ಸದನಲ್ಲಿ ಏನು ಯಾವ ಓದಿತ್ತು ಅಲ್ಲಿ ಪ್ರಕಟ ಮಾಡೋಣ. ಸರ್, ಈಗ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗ್ತಾರೆ. ಒಂದು ತಮ್ಮ ಡಿಸಿಎಂ ಕೊಡ್ತಾರೆ, ಪಂಚೆ ಮತ್ತು ಎಂ ಬಿ ಪಾಟೀಲ್ ಅಂತ. ಆದ್ರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗೆ ಚರ್ಚೆ ಆಗಿದ್ದು ನಿಜ. ಚರ್ಚೆ ಆಗಿದ್ದು ಬೇಜಾರು, ಚರ್ಚೆ ಆಗಿತ್ತು, ಅದ್ರಾಗ ಚರ್ಚೆ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಪಕ್ಷ. ಏನ್ ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನ್ ಮಾಡ್ತಾರ ಅದೇ ಅಂತೀವಿ ನಾವು. ಯಾರು ನಾವು ಬೇಡಿಲ್ಲ, ಗಾಳಿ ಬಿಡಿ ಅಂತ ತಾವೇನ್ ಹೇಳ್ತಾ ಇಲ್ಲ ಸರ್. ನಾವ್ ಯಾರು ಡಿಪಾರ್ಟ್ ಮಾಡಿಲ್ಲ. ಅವರೇ ಪಕ್ಷದ ಇದ್ದವರಷ್ಟಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ತಮಿಳಿಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ ಬಹುತೇಕ ಆಯಾ ಕಟ್ಟಿದ ಸ್ಥಾನಗಳೆಲ್ಲ ಆದ್ರೆ ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ನಮ್ಮನ್ನ ಹಿಡ್ಕೊಂಡು ಒಂದು ಬಹಳ ಅನ್ಯಾಯ ಆಗ್ತಾ ಇದೆ. ಅದ್ರ ಪ್ರತಿಭಟನೆ ಮಾಡುವಂತ ಇಟ್ಟು ಯಾಕೆ ನಾವು ನಮ್ಮ ರಾಜಿಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ? ಮಾಡೋಣ, ನಾವು ಒತ್ತಡ ಹಾಕೋದಂತ ಕಮಿಷನ್ ಯಾವ್ದನ್ನ ಕುದಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಅದ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕನ್ನಡ ಶಾಸಕರ ಪಾತ್ರ ಹೆಚ್ಚಿನ ಹಾಗಾಗಿ ಡಿಸಿಎಂ ಬರ್ಬೋದಿತ್ತು ಅಂತ. ನೋಡೋಣ, ಚರ್ಚೆ ಮಾಡಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಹೊರಗಡೆ ಬೇಡ, ಅಲ್ಲಿ ಚರ್ಚೆ ಮಾಡ್ತೇವೆ. ಸರ್, ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 ಡಿಸಿಎಂ ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನೋಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನ್ಸಲ್ಲ. ಹೇಳೋಣ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ತಾವೇನೋ ಖಾತೆ ಬದಲಾವಣೆಗೆ ಬೇಡಿ ಇಲ್ಲ, ನಮ್ಗೆ ಯಾವ್ದು ಖಾತೆ ಬೇರೆ. ತಮ್ಮ ಹೆಸರು ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದಾರೆ. ಎಲ್ಲ ನಿಮಗ್ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದು ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂಥ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ. ಇಲ್ಲ, ಜನಸಂಪರ್ಕ ನಾವು ಇರ್ತಕ್ಕಂಥ ಖಾತೆ ಕೂಡ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿದ್ರೆ ಸಾಲ ಆಗಿದೆ. ಈಗ ನಮ್ಮ ಜೊತೆ ಯಾವ್ದು ಕೇಳಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಇಂತಿಷ್ಟು ಹೋಗ್ತೀರಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇಲ್ಲ, ಚರ್ಚೆನೇ ಆಗಿಲ್ಲ. ಅದೇನಿಲ್ಲ, ಬಹಳ ಅಂತಿಮವಾಗಿ ಡಿಮ್ಯಾಂಡ್ ಇದೆ ಸರ್ ಈ ಸರ್ಕಾರದ social welfare. ಪಕ್ಷದ ತೀರ್ಮಾನ ಅದು. ಯಾರ್ಯಾರಿಗೆ ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈ ಬದಲಾವಣೆ ಆಗ್ಬೋದು ಸರ್. ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್, ಈಗ ನಿಮ್ ಜೊತೆ ಇರ್ತಕ್ಕಂಥ ಮಾದೇವ್ ಅವರು ದಿಢೀರ್ ಅಂತೇಳಿ ಅವ್ರ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಆ ಸಮಾಜದ ಸಂಬಂಧ. ಯಾವ್ದು ಬಿಟ್ಟು ಏನಾದ್ರು ಹೋಗ್ತಿದೆ ಸರ್? ಏನ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವ್ರು ಕೊಡೋ ಪಾಲಿಸಿ ಕೂಡ ಇದೆ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರು ಸಿಕ್ಕಿರಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ. ಅವಕಾಶ ಇದೆ, ಅದನ್ನ ಮಾಡಿಕೊಡ್ತಾರೆ ಪಕ್ಷ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಇವತ್ತು ಸಭೆ ಇದೆ ಸರ್. ಈಗಾಗಲೇ ಎಕ್ಸಸ್ ಬಿಟ್ಟಿರಲ್ಲ, ಮತ್ತೆ ಜಾಸ್ತಿ TMC ಹೆಚ್ಚಿಗೆ ಬಿಡಲಾಗಿದೆ. ಬಟ್ ಅವ್ರು ಬಿಟ್ಟೇ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗ್ತಾರೆ. 3ನೇ ತಾರೀಕು ಹೆರಿಂಗ್ ಇದೆ. ದಿವಸ ಒಂದು TMC ಹೋಗ್ತಾರೆ. ಬಂದಾಕ 2 TMC ಹೋಗ್ತಾ ಇದೆ. 2 TMC ಪರ್ ಡೇ. ಮತ್ತೆ ನೀನೇನ್ ಬಿಡ್ಬೇಕು? ಅದಕ್ಕೆ ಆಗಸ್ಟ್ 10ಕ್ಕೂ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಕೇಸ್ ಇಲ್ಲ, ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ರು. ಎಕ್ಸಸ್ ಹೋಗಿಲ್ಲ. ಸರಿ, ಸರ್, ಕರ್ನಾಟಕ ಬಂದಿದೆ ವಾಪಸ್ ಹೋಗಿ ಕರೆ ಕೊಡ್ತೀರಾ ಅಂದ್ರೆ ಇಶ್ಯೂ ಮುಗಿದೋಗಿತ್ತು ಸರ್. ಅದರಿಂದ ಸಮಸ್ಯೆ ಆಗುತ್ತೆ. ನಾಳೆ ಬಂದು ಕರೆ ಇದೆ. ಈಗೆಲ್ಲ ಮಳೆ ನ್ಯಾಚುರಲ್ ಆಗಿ ಜಾಸ್ತಿ ಆಗಿದೆ. ಅವಾಗ ನಾವು 3.5 TMC ಆದೇಶ ಮಾಡಿದ್ರು ಅಷ್ಟೇ. ಈಗೆಲ್ಲ ಬರೀ ಅವರ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದ್ರ ಅವಶ್ಯಕತೆ ಇಲ್ಲ. ಯಾವ್ದು ಖಂಡಿತ ಆಗುತ್ತೆ, ಮತ್ತೆ ಅದ್ರ ಅವಶ್ಯಕತೆ ಇಲ್ಲ. ನಮ್ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಎಕ್ಸಸ್ ನೀರು ತಮಿಳ್ನಾಡು ಹೋಗಿದೆ. ಜೆಡಿಎಸ್ ನಿಂದ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವ್ರು ಮತ್ತೆ ಮರಳಿ ಬನ್ನಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಾಭಾವಿಕ. ಅವರವರ ಪಕ್ಷಕ್ಕೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಚುನಾವಣೆ ವರ್ಷ ಇದೆ. ಯಾರ್ಯಾರು ತಮ್ಮ ಪಕ್ಷ ಗಟ್ಟಿ ಮಾಡ್ಲಿಕ್ಕೆ ಎಲ್ಲಾ ತಂತ್ರಗಳನ್ನ ಯುಟಿಲೈಸ್ ಮಾಡೋರು ಎಲ್ಲಾರು. ಯಾರೋ ಹೋಗೋರು ತುಮಕೂರು ಮತ್ತು ಬೆಳಗಾವಿ ದೊಡ್ಡ ಜಿಲ್ಲೆ ಎರಡೂ ಎರಡು ಜಿಲ್ಲೆ ಮಾಡ್ಬೇಕಂತ ಹೇಳಿ ತಮ್ಮದು ಒಂದು ಆಗ್ರಹ ಇತ್ತು. ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕು. ಅದು ಯಾವಾಗ ಆಗುತ್ತೆ? ಬಂದಂತ ಮಿನಿಸ್ಟ್ರು ಮೊದಲಿನ ಕಾಯ್ದಿರ್ಬೋದು, ಹೊಡಿತೀವಿ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದು ಯಾವ್ದು ಆಗ್ತಾ ಇಲ್ಲ. ಯಾಕಂದ್ರೆ ಆ ಜನರು ಕೂಗುದು ಬಹಳ ಆದ್ರೆ ಒಳ್ಳೇದ, ಬಹಳ ದೊಡ್ಡ ಜಿಲ್ಲೆ ಇದೆ. ಸರ್, ಬೆಳಗಾವಿ ಇನ್ನೊಂದು ಸಚಿವ ಸ್ಥಾನ 3 ಬೇಡಿಕೆ ಇತ್ತು, 2 ಸಿಕ್ಕಿದಾವೆ. ನಮ್ಗೆ ಏನಾದ್ರು ಇನ್ನೊಂದು ಖರ್ಚು ಕೊಡ್ತಾರ ಅಥವಾ ಇಲ್ಲ? ಪಕ್ಷ ಅಲ್ಲ ಸರ್, ಈಗ ಮಹೇಶ್ ಅವರ ರಾಜೀನಾಮೆ ಪಡೆದುಕೊಂಡು ಅವ್ರ ಮಗಳಿಗೆ ಕೊಡ್ಬೇಕನ್ನುವಂಥದ್ದು ಚರ್ಚೆ ಆಗಿದೆ. ಇಲ್ಲ, ಅವ್ರು ಹೇಳಿದಾರೆ, ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ, ಮಂತ್ರಿಗಳು ಹೇಳಿದ್ದಾರೆ. ಅಂತದ್ ಯಾವ್ದು ಇಲ್ಲ, ನಾನೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ. ಸೊ ಇದು ಒಂದು ಹಂತಕ್ಕೆ ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಮೊದಲೇ ಖಾಲಿ ಇಟ್ಟಿದ್ವಿ ಮಹಿಳೆಯರಿಗೋಸ್ಕರ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುರ್ಬಾ ಕೋಟ ಇದೆ. ಸೊ ಮಹಿಳಾ ಕೋಟ ಅಲ್ಲ, ಕುರ್ಬಾ ಕೋಟ ಅನ್ನುವಂಥದ್ದು ಕೂಡ
ನೋಡೋಣ, ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಸರಿ ಮಾಡ್ಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ, ಕಾದ್ ನೋಡೋಣ. ಸಿದ್ದರಾಮಯ್ಯ ನಾವ್ ಹೆಂಗ್ ಹೇಳ್ತೀವಿ ಎಲ್ಲಾರು ಕೇಳಿ ಅವ್ರ ಸಮಸ್ಯೆಗಳನ್ನ ನೀವ ಈಗ ಅವ್ರ ಅದನ್ನ ಸಮಸ್ಯೆ ಅವ್ರವ್ರ ಹೇಳ್ಬೇಕು. ನಾವ್ ಹೇಳೋದು ಬೇರೆಯವ್ರಿಗೆ ಹೆಂಗ್ ಏನು ಸಮಸ್ಯೆ ನಾವ್ ಹೇಳಿಕ್ ಆಗೋಲ್ಲ. ಹಿರಿಯ ಶಾಸಕರು ಮಂತ್ರಿ ಆದಂತವ್ರು ಅವ್ರಿಗೆ ಅನುಭವ ಇತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ತಾವೇನಾದ್ರು ಆಗ್ರಹ ಮಾಡ್ತಾರೆ. ಮಾಡಿದ್ರಲ್ಲ, ಮುಂಚೆನೆ ಮಾಡಿವ್, ಈಗ ಎಲ್ಲಿ ಮಾಡೋ ಪ್ರಶ್ನೆ ಬರ್ತದೆ. ಮುಂಚೆನೆ ಹೇಳಿದ್ವಿ, ಸಾಕಷ್ಟು ಸರಿ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ವಿ ಅವ್ರಿಗೆ ಸೀನಿಯರ್ ಬರ ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದ್ವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತ ಅವ್ರ ಮನುಷ್ಯರು ಇದಾರೆ, ನಮ್ಮ ಪಕ್ಷದಲ್ಲಿ ಇದಾರೆ, ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ, ಮತ್ತೇನ್ ಬೇಕು. ಸಚಿವ ಸಂಪುಟ ವಿಸ್ತರಣೆ ಒಳಗೆ ಅವ್ರನ್ನ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಅದ್ ಸರಿ ಮಾಡ್ಲಿಕ್ಕೆ ಇನ್ನು ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ ಅದ ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ. ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷದವರಿಗೆಲ್ಲ. ಸಿಎಂ ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನೋದು. ಎಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕಾ ಅನ್ನೋದು. ಹಾಗೇನಿಲ್ಲ, ಇವ್ರು ಕೊಡ್ತಾರ, ಅವರು ಕೊಡ್ತಾರ, ಮಿಸ್ ಮಾಡ್ತಾರೆ. ಇವ್ರದ್ದು ಇರ್ತಾವ, ಇವ್ರು ಹೇಳಿದ್ ಮಾಡ್ತಾರ, ಅವ್ರು ತಮಗೆ ಬೇಕಾದ ತಾವು ಮಾಡ್ತಾರ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಹೇಳಿದ್ದು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ದು ಕೊಡ್ತಾರೆ. ಯಾಕಂದ್ರೆ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ ಎಲ್ಲವನ್ನೂ ಹೈಕಮಾಂಡ್ ಅಲ್ಲಿ ಕೊಟ್ರೆ ಇವ್ರದೇನ್ ಕೆಲಸ ಮಾಡ್ಬೇಕು. ಹಾಗೇನೆಲ್ಲ ಕಮ್ಮಾಟಾಗಿ ಮಾಡ್ತಾರೆ, ಎಲ್ಲ ಕೂಡಿ ಮಾಡ್ತಾರೆ ಕಂಬೈನ್. ಡ್ರೈವರ್ ಆಗಿರ್ಬೋದು, ಡಿಸಿ ಆಫೀಸ್ ಕಟ್ಟಡ ಆಗಿರ್ಬೋದು, ಬೇರೆ ಬೇರೆ ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಬೀಳಗುಡಿ ಈ ವರ್ಷದಲ್ಲಿ ಏನೇನು ಯಾವ ಚೆನ್ನಾಗಿ ಬಹಳ ನೆಗಡಿ ಎಲ್ಲ ಯಾವ್ದೇನು ಎಲ್ಲ ಟೆಂಡರ್ ಆಗಿದೆ, ಫೈನಲ್ ಆಗಿದೆ, ಫೈನಲ್ ಅಂತ ಇದಾರೆ ಎಲ್ಲ. ಫ್ಲೈಓವರ್ ಆಗಲಿ, ಡಿಸಿ ಆಫೀಸ್ ಎಲ್ಲ ಟೆಂಡರ್ ಆಗಿದಾವೆ. ಎನಿ ಟೈಮ್ ನಾವು ಕೆಲಸ ಸ್ಟಾರ್ಟ್ ಮಾಡಿಸ್ಬೋದ, ಸಮಸ್ಯೆ ಇಲ್ಲ. ನೀವ್ ಹೇಳ್ದಂಗೆ ಈ ಸಾರಿ ರಾಜ್ಯದಲ್ಲೇ ನಾವು ಬ್ರಿಡ್ಜಸ್ ಸೇತುವೆಗೆ ಫಂಡ್ಸ್ ಕೊಟ್ಟಿದ್ವಿ. ಸೊ ನಮ್ಮಲ್ಲಿ ಸುಮಾರು ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆಮೇಲೆ ಪರಮಾನಂದವಾಡಿ ಹೂಗಾರ ಕಡೆಯಿಂದ ಬರ್ಲಿಕ್ಕೆ ಇನ್ನೊಂದು ಹೊಸ ಬ್ರಿಡ್ಜ್ ಮಾಡಿದೀವಿ. ಆಮ್ಯಾಗೆ ಸುಮಾರು 3 ಬ್ರಿಡ್ಜ್ ಖಾನಾಪುರದಲ್ಲಿ ಕೊಟ್ಟಿದ್ವಿ, 3 ಬ್ರಿಡ್ಜ್. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇಡೀ ರಾಜ್ಯದ ತುಂಬಾ ಬ್ರಿಡ್ಜ್ ಗಳನ್ನ ಕೊಟ್ಟಿದ್ವಿ ನಾವು. ಪ್ರತಿ ವರ್ಷ ಅಲ್ತಾರಿ ನದಿಗೆ ಬರುತ್ತೆ, ಅದ ಲಾಸ್ಟ್ ಟೈಮ್ ಹೊಸದ್ ಮಾಡಿ ಅದಲ್ಲ ಖಾನಾಪುರ ದಾಟಿ ಸರ್ ಕನೆಕ್ಟ್ ಆಗ್ತದೆ ಒಳಗಡೆ ಹೋದ್ರೆ ಅಲಾತ್ರಿಗಳು ಮುಡಿದಿಲ್ಲ, ಡಿಪ್ ಕೆಳಗಿದೆ. 3 ಬ್ರಿಡ್ಜ್ ತೊಂದ್ರೆ ಬಹುಶಃ ಅದ ಇದೆಲ್ಲ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. 3 ಬ್ರಿಡ್ಜ್ ಕೊಟ್ಟಿದ್ದೀವಿ. ಕುರ್ಚಿ ಬ್ರಿಡ್ಜ್ ಒಂದು ಯಾವಾಗ ಕುರ್ಚಿ ಬರ್ದು ನಮ್ KRDC ಅಲ್ಲಿ ಇದಾರೆ, ಅದು ಡಿಸೆಂಬರ್ ಎಂಡಿಗೆ ಟೈಮ್ ಕೊಡ್ತಾರೆ. ಡಿಸೆಂಬರ್ ಎಂಡ್ ಲಾಸ್ಟ್ ಟೈಮ್ ಮುಗಿಬೇಕಿತ್ತದು. ಸರ್ಕಾರದಲ್ಲಿ ಅವರು 10 ವರ್ಷದ ಅದು ಯೋಜನೆ ನಮ್ಗೆ ಎಕ್ಸಸ್ ಅಮೌಂಟ್ ಕೊಡುತ್ತ ಅವರು ಡಿಮಾಂಡ್ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ ಹೋಗ್ಬೇಕಾಗಿದೆ. ಅದಲ್ಲಿ ಅಪ್ರೂವ್ ಆದ್ಮೇಲೆ 4 ತಿಂಗಳ ಮುಗಿಸ್ತಾರೆ. ಬ್ರಿಡ್ಜ್ ಒಂದು ಹಂಗೆ ಉಳಿಸ್ತದೆ ಕಾರದಗ ಅದು ಸೇಮ್ ಅದು KRDC ಇಲ್ಲ. 3 ಬ್ರಿಡ್ಜ್ ಇದೆ ಕೃಷ್ಣಾ ನದಿ 3. ಅದೆಲ್ಲ ಸೇಮ್ ಪ್ರಾಬ್ಲಮ್ ನಿಂತಿದೆ. ನಮ್ಗೆ ಎಕ್ಸಸ್ ಕೂಡಿ 10 ವರ್ಷ ಆಯ್ತು. ಅದು ಕ್ಯಾಬಿನೆಟ್ ಹೋಗ್ಬೇಕು. ಅದು ಅಪ್ರೂವ್ ಆದ್ಮೇಲೆ ಡಿಸೆಂಬರ್ ಮಳೆಗಾಲ 3 ವರ್ಷದಿಂದ ಮಹಾನಗರ ಪಾಲಿಕೆ ಸರ್ಕಾರದ ಗೊತ್ತಿಲ್ಲ, ನೋಡ್ಬೇಕು. ಯಾಕಂದ್ರೆ ನಮ್ಗೆ ಹೇಳಿಲ್ಲ, ಅವ್ರು ಯಾರು ನಮ್ ಕಡೆ ಬರುದಿಲ್ಲ, ಹೇಳೋದು ಚರ್ಚೆ ಮಾಡೋದಿಲ್ಲ, ಗೊತ್ತಾಗಲ್ಲ ನಮ್ಗೆ. ಬಂದು ಹೇಳ್ಬೇಕು ಅವ್ರು. ಲಾಸ್ಟ್ ಟೈಮ್ ಹೇಳಿದ್ರು, ಅವ್ರು ಯಾರು ನಮ್ ಕಡೆ ಬರೋಲ್ಲ. ಕಾರ್ಪೊರೇಷನ್ ಒಂದು ಬೆಳಗಾವಿ ಅಡ್ಮಿನಿಸ್ಟ್ರೇಷನ್ ದೂರನ ಇದ್ದಂಗೆ ಹೇಳಿಲ್ಲ, ನಿಮ್ ಬೇರೆ ಬಗ್ಗೆ ಹೇಳಿದ್ವಿ, ನಮ್ ಕಡೆ ಬರೋಲ್ಲ, ಚರ್ಚೆ ನೋಡಿಲ್ಲ, ಕೇಳೋಣ ಅಂತ ಹೇಳಿದ್ವಿ. ನಮಗೆ ಕೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಅವ್ರದ್ದು ಸಮಸ್ಯೆ ಇದ್ರೆ ನಾವು ಪರಿಹಾರ ಮಾಡ್ತೀವಿ. ಬರೋಲ್ಲ ಯಾರು ಅವರು. ಅಂಗನವಾಡಿ ಕ್ಷೇತ್ರದಾಗಿರುವ ರಸ್ತೆ ಸುಧಾರಣೆ ಬೆಳಗಾವಿ ಸಿಟಿ ಒಳಗ ಇಲ್ಲಂಗ ಸಿಟಿ ಒಳಗಿಲ್ಲ. ನಾವೇ ನಮ್ದ ಅಧಿವೇಶನ ಬಂದಾಗ ನಮ್ದೇ ದುಡ್ಡಿಂದ ನಾವೇ ರಸ್ತೆ ಮಾಡ್ತೀವಿ. ಇವ್ರ ರಸ್ತೆ ರಿಪೇರ್ ಮಾಡ್ಕೊಡ್ತೀವಿ. ಅವ್ರ ಹತ್ರ ಸರ್ ನಾವು ಮಾಡ್ತೀವಿ,
ನಾವು ಸ್ವಂತ ಮಾಡಿರ್ಲಿಲ್ಲ. ಈಗ ನಾವು 3-4 ವರ್ಷ ನಾವು ಮಾಡ್ತಾ ಇದೀವಿ, ಎಲ್ಲ ರಿಪೇರ್ ಮಾಡ್ತಾ ಇದೀವಿ. ನಮ್ ರಸ್ತೆ ಅಲ್ಲದಿದ್ರು ಕೂಡ ನಾವು ರಿಪೇರ್ ಮಾಡಿದೀವಿ. ಈಗ ಬಾಚಿಯವರೆಗೆ ರಸ್ತೆ ಬಹಳ ಡ್ಯಾಮೇಜ್ ಆಗಿತ್ತು, ಈಗೆಲ್ಲ ಸುಧಾರಣೆ ಮಾಡಿದೀವಿ. ರಸ್ತೆಗಳನ್ನ ಮಾಡಿದೀವಿ, ಹಳೆ ಟಿವಿ ರಸ್ತೆ ಇರ್ಬೋದು. ಸಿಟಿ ರಸ್ತೆಗಳಿಗೆ ಕೇಬಲ್ ಹಾಕೋದು, ವಾಟರ್ ಪೈಪ್ ಕೂಡ ಅಂತ ಏನ್ ಮಾಡಿದ್ವಿ, ಈಗ ನಮ್ ಕಂಟ್ರೋಲ್ ಏನೂ ಇಲ್ಲ. ಏನ್ ಮಾಡೋದು, ನಮ್ದು DC ಕಂಟ್ರೋಲ್ ಇಲ್ಲ. ಏನಂದ್ರ ಮೇಯರು, ಕಾರ್ಪೊರೇಷನ್ ಕಮಿಷನರ್ ಅವ್ರು ಅದನ್ನ ನಿಯಂತ್ರಣ ಮಾಡ್ಬೇಕು, ಸರಿಯಾದ ರೀತಿಯಿಂದ ಹ್ಯಾಂಡಲ್ ಮಾಡ್ಬೇಕು. ಈಗ ನಾವೇನು ಕೇಳಿಕ್ ಬರಲ್ಲ ಅವ್ರು. ಸರ್ ನನ್ನೊಂದು ಬೇಡಿಕೆ ಬಹಳ ವರ್ಷದಿಂದ ಮುಂಚೆಗೆ ಮಾಡಿದ್ದೆ. ಹ್ಮ್. ಏನಂತಾರೆ ಆಗಿನ ಸಲ ಒಂದು ಇನ್ನೂ ಅದು ಉದ್ಘಾಟನೆ ಆಗ್ತಾ ಇಲ್ಲ. ಆದಷ್ಟು ಮಾಡಿ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಚಲೋ ಆಗ್ತಾ ಇಲ್ಲ. ಕೆಲಸ ಚೆನ್ನಾಗಿ ಕೆಲಸ ಅದಕ್ಕೆ ಫೈನಲ್ ಆಗಿ 10th ಫೈನಲ್ ಆಗಿದೆ. ಅದು 3 ಆಗಿದೆ, 3 ಬಂದ್ರೆ 10 ಆಗಿದೆ ಫೈನಲ್ ಆಗಿ. ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನಾವು ಇಲ್ಲ ಆಮ್ಯಾಗ ಅದನ್ನ ಮಾಡೋಣ, ನಮ್ಮ ಉದ್ಘಾಟನೆ ಆಮ್ಯಾಗ ಮಾಡೋಣ. ಮೊದಲು ಕೆಲಸ ಸ್ಟಾರ್ಟ್ ಮಾಡೋಣ. ಯಾವ್ದ್ರೆ ಒಳ್ಳೆ ಸ್ಪಾಟ್ ಅದ ಸರ್. ಈಗ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಅವನ್ನ ಒಂಚೂರು ಡೆವಲಪ್ ಮಾಡಿ ಬಂದ್ ಮಾಡಕ್ಕೆ ಕಾಯ್ತಾ ಇದಾರೆ ಸರ್ ಆಫೀಸರ್ಸ್. ಅದನ್ನ ಅಲ್ಲಿ ಪಾಲ್ಸ್ ಹತ್ರ ನಿಂತ್ಕೊಂಡು ಮೇಂಟೈನ್ ಮಾಡಿದ್ರೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಈಗ ನಮ್ಮ ಬೆಳಗಾವಿ ಬೇರೆ ಬೇರೆ ಭಾಗದ ಜನರೆಲ್ಲ ಅಂಬೋಲಿಗೆ ಹೋಗ್ತಾ ಇದಾರೆ ಸರ್. ಸೊ ನಮ್ಮಲ್ಲೇ ಒಳ್ಳೆ ಸೋರ್ಸ್ ಇದೆ, ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಹೇಳಲ್ಲ. ಒಂದ್ಸಲ ಟೂರ್ ಹೋಗೋಣ, ನೆಕ್ಸ್ಟ್ ಸಂಡೇ ಅಥವಾ ಸ್ಯಾಟರ್ಡೇ ಒಂದ್ಸಲ ಹೋಗಿ ಬರೋಣ. DC ಅವ್ರನ್ನ ಕರ್ಕೊಂಡು ಎಲ್ಲಾರು ಹೋಗೋಣ. ಅವರು ಪಾಸ್ ಇದ್ದೀನಿ, ಫಾರೆಸ್ಟ್ ಅವರು ಒಂದ್ಸಲ ನೋಡಿದ್ರೆ ಕಾರಿಡಾರ್ ಮಾಡ್ಬೋದು ಸರ್. ಅದೇ. ಬೈಲಹೊಂಗಲ ಜೊತೆ ಸೌದತ್ತಿಯಿಂದ ಮಾಡಿದ್ರೆ ಅನ್ನೆಸೆಸರಿ ಜನ ಬರೋದು. ನಂದಗಡ ಖಾನಾಪುರ ಭಾಗದಲ್ಲಿ ಪಾರ್ಕ್ಸ್ಗಳಿದೆ ಸರ್. ರಾಯನಹಳ್ಳಿ ಇದೆ, ಕಿತ್ತೂರು ಭಾಗದಲ್ಲಿ ಚೆನ್ನಮ್ಮ ಕೋಟೆ, ಒಂದ್ ಮಾಡೋಣ. ಒಂದ್ ಹೇಳಿದೀನಿ, ಒಂದ್ಸಲ ಹೋಗೋಣ ಅಂತ. ನಮಗೂ ಟೈಮ್ ಸಾಲಿಲ್ಲ, ಇದು ಒಂದು ತಿಂಗಳ ವಿಸ್ತರಣೆಯಲ್ಲಿ. ಈಗ ಒಂದ್ಸಲ ಹೋಗಿ ಬರೋಣ. ಆಗಸ್ಟ್